ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಬಂದಿರೋದು ಹೊಸಪೇಟೆಯಲ್ಲಿರುವ ಅನಿಕಾ ಹ್ಯುಂಡೈ ಶೋರೂಮ್ ಅಲ್ಲಿ. ಇವತ್ತು ನಾನು ನಿಮಗೆ ಹ್ಯುಂಡೈ ಕ್ರೇಟಾ ಎನ್ಲೈನ್ ಮಾಡೆಲ್ ಹೇಗಿದೆ ವೆಹಿಕಲ್ ಅಂತ ತೋರ್ಸಕ್ ಬಂದಿದ್ದೀನಿ. ಹ್ಯುಂಡೈ ಕಂಪ್ನಿ ಯಾವುದೇ ವೆಹಿಕಲ್ಸ್ ಬೇಕಾದ್ರೂ ನೀವು ಇಲ್ಲಿ ಶೋರೂಮ್ ವಿಸಿಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಂಬರ್ ಪ್ರೊವೈಡ್ ಮಾಡಿರ್ತೀನಿ. ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಟುಡೇ. ನಾನು ನಿಮ್ಮ ಹೋಸ್ಟ್ ಅನಿಲ್ ಕುಮಾರ್ ಅಂಡ್ ವೆಲ್ಕಮ್ ಟು ಕಾರ್ ಟಾಕ್ಸ್. ಸ್ನೇಹಿತರೆ, ಇದನ್ನು ನೋಡ್ತಾ ಇದ್ರಲ್ಲ, ದಿಸ್ ಇಸ್ ಆಲ್ ನ್ಯೂ ಹ್ಯುಂಡೈ ಕ್ರೇಟಾ ಎನ್ಲೈನ್ ಮಾಡೆಲ್. ಫ್ರಂಟ್ ಪ್ರೊಫೈಲ್ ಇಂದ ವೆಹಿಕಲ್ ನಮಗೆ ಈ ರೀತಿ ಕಾಣುತ್ತೆ. ಈ ವೆಹಿಕಲ್ ಅಲ್ಲಿ ನಮಗೆ ಸೀಕ್ವೆನ್ಷಿಯಲ್ DRLs ಪ್ರೊವೈಡ್ ಮಾಡಿದ್ದಾರೆ, ಹಾಗೆ ಟರ್ನ್ ಇಂಡಿಕೇಟರ್ ಜೊತೆಗೆ ಬರುತ್ತೆ. ಕೆಳಗಡೆ ನಮಗೆ ಕ್ವಾಡ್ ಬೀಮ್ LED ಹೆಡ್ ಲ್ಯಾಂಪ್ ಪ್ರೊವೈಡ್ ಮಾಡಿರೋದು. ಹಾಗೆ ಇಲ್ಲಿ ಸೈಡ್ ಬಂಪರ್ ಹತ್ರ ನೋಡೋದಾದ್ರೆ ರೆಡ್ ಇನ್ಸರ್ಟ್ಸ್ ಕೊಟ್ಟಿದ್ದಾರೆ, ಜಸ್ಟ್ ಇಂಡಿಕೇಟ್ ಇದು ಎನ್ಲೈನ್ ಅಂತ ಇಂಡಿಕೇಶನ್ ಸಿಗುತ್ತೆ ಇದರಿಂದ. ಫ್ರಂಟ್ ಹುಡ್ ಮೇಲೆ ಏನ್ ನೋಡ್ತಾ ಇದ್ರಲ್ಲ, ಥ್ರೂ ಔಟ್ ಎಂಟೈರ್ ಹುಡ್ ನಮಗೆ LED ಸೆಟಪ್ ಕಾಣುತ್ತೆ. ದಿಸ್ ಆಕ್ಟ್ಸ್ ಆಸ್ ಎ ಕನೆಕ್ಟಿಂಗ್ LED ಫೀಚರ್. ಇದರಲ್ಲಿ LED ಲೈಟ್ ಹಾಗೆ ಕೆಳಗೆ ಬಂದ್ರೆ ನಮಗೆ ಇಲ್ಲಿ ಹ್ಯುಂಡೈ ಲೋಗೋ ಕಾಣುತ್ತೆ. ಇದ್ರ ಮೇಲೆ ನಾವು ಕ್ಯಾಮ್ರಾ ನೋಡಬಹುದು. ದಿಸ್ ಅ ಫ್ರಂಟ್ ಕ್ಯಾಮ್ರಾ. ರೇಡಿಯೇಟರ್ ಗ್ರಿಲ್ ಏನ್ ನೋಡ್ತಾ ಇದ್ರಲ್ಲ, ಹನಿಕೋಮ್ ಸ್ಟ್ರಕ್ಚರಲ್ ಪ್ರೊವೈಡ್ ಮಾಡಿದ್ದಾರೆ. ಇದು ಬ್ಲಾಕ್ ಡೌಟ್ ಆಗಿರೋದು. ರೇಡಿಯೇಟರ್ ಗ್ರಿಲ್ ಮೇಲೆ ನಮಗೆ ಎನ್ ಲೈನ್ ಅನ್ನೋ ಬ್ಯಾಡ್ಜಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಎಂಟೈರ್ ರೇಡಿಯೇಟರ್ ಗ್ರಿಲ್ ಏನ್ ನೋಡ್ತಾ ಇದ್ರಲ್ಲ, ಒಳ್ಳೆ ಸ್ಪೋರ್ಟ್ಸ್ ಫೀಲಿಂಗ್ ಕೊಡುತ್ತೆ ನಮಗೆ ವೆಹಿಕಲ್ ನೋಡೋದಕ್ಕೆ. ಲೋಯರ್ ಗ್ರಿಲ್ ಜಸ್ಟ್ ನಮಗೆ ಬಾಕ್ಸಿ ಕಟ್ಟಲ್ ಕಾಣುತ್ತೆ, ರೆಕ್ಟ್ಯಾಂಗ್ಯುಲರ್ ಓಪನಿಂಗ್ಸ್ ಇರೋದು. ಕೆಳಗಡೆ ನಮಗೆ ಸ್ಕಿಡ್ ಪ್ಲೇಟ್ ಪ್ರೊವೈಡ್ ಮಾಡಿದ್ದಾರೆ. ದಿಸ್ ಇಸ್ ಆಫ್ ಗ್ರೇ ಕಲರ್. ಕಮಿಂಗ್ ಟು ದ ಸೈಡ್ ಪ್ರೊಫೈಲ್ ಆಫ್ ದಿ ಕಾರ್, ಎಲ್ಲಾ ಕಡೆ ನಾವು ರೆಡ್ ಇನ್ಸರ್ಟ್ಸ್ ನೋಡಬಹುದು. ಜಸ್ಟ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ನಾರ್ಮಲ್ ಕ್ರೇಟಾ ಅಂಡ್ ಎನ್ಲೈನ್ ಗೆ ಈ ಡಿಫ್ರೆನ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎನ್ಲೈನ್ ಮಾಡೆಲ್ ಅಂತ. ಸೈಡ್ ಪ್ರೊಫೈಲ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ನೋಡ್ಲಿಕ್ಕಿಂತ ಮುಂಚೆ ಇದ್ರ ಡೈಮೆನ್ಷನ್ಸ್ ಎಲ್ಲ ನಾನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡಬಹುದು. ವೆಹಿಕಲ್ SUV ಎಲಿಮೆಂಟ್ ಬೂಸ್ಟ್ ಮಾಡ್ಲಿಕ್ಕೆ ವೀಲ್ ಮೇಲೆ ನಮಗೆ ಕ್ಲಾಡಿಂಗ್ ಪ್ರೊವೈಡ್ ಮಾಡಿದ್ದಾರೆ, ನೋಡಬಹುದು. ಫೆಂಡರ್ ಮೇಲಿಂದ ಹಾಗೆ ಕನೆಕ್ಟ್ ಆಗ್ತಾ ರನ್ನಿಂಗ್ ಬೋರ್ಡ್ ಇಂದ ಬಂದು ಎಂಟೈರ್ ರಿಯರ್ ಸೆಕ್ಷನ್ ವರೆಗೂ ಕನೆಕ್ಟ್ ಆಗುತ್ತೆ. ಸೈಡ್ ಪ್ರೊಫೈಲ್ ಅಲ್ಲಿ ಫೆಂಡರ್ ಮೇಲೆ ನಮಗೆ ಎನ್ ಲೈನ್ ಅನ್ನೋ ಬ್ಯಾಡ್ಜಿಂಗ್ ನಾವು ನೋಡಬಹುದು. ORVM ಬ್ಲಾಕ್ ಔಟ್ ಆಗಿದೆ, ಸೊ ಗ್ಲಾಸಿ ಬ್ಲಾಕ್ ಕಲರ್. ಇದ್ರ ಮೇಲೆ ನಮಗೆ ಟರ್ನ್ ಇಂಡಿಕೇಟರ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಕೆಳಗಡೆಯಲ್ಲಿ ನಮಗೆ ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ. ಡ್ರೈವರ್ ಸೈಡ್ ಡೋರ್ ಹ್ಯಾಂಡಲ್ ಮೇಲೆ ನಮಗೆ ರಿಕ್ವೆಸ್ಟ್ ಸೆನ್ಸಾರ್ಸ್ ಪ್ರೊವೈಡ್ ಮಾಡಿದ್ದಾರೆ, ಇಲ್ಲಿ ನೋಡಬಹುದು. ಇದರಲ್ಲಿ ನಮಗೆ ರೂಫ್ ರೇಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮಿರರ್ ಮೇಲೆ ನಿಮಗೆ ಟ್ರಯಾಂಗಲ್ ಇಂಡಿಕೇಶನ್ ಕಾಣ್ತಾ ಇದೆಯಾ, ವಾರ್ನಿಂಗ್ ಇಂಡಿಕೇಶನ್. ಇದು ಜಸ್ಟ್ ಬ್ಲೈಂಡ್ ಸ್ಪಾಟ್ ನಮಗೆ ಇಂಡಿಕೇಶನ್ ಸಿಗಲಿಕ್ಕೆ. ಯಾವ್ದಾದ್ರು ವೆಹಿಕಲ್ ಓವರ್ಟೇಕ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಲಿಟ್ ಅಪ್ ಆಗುತ್ತೆ. ಸೊ ಜಸ್ಟ್ ಪೊಲ್ಯೂಷನ್ ಅವಾಯ್ಡ್ ಮಾಡ್ಲಿಕ್ಕೆ ಇದು ಸೇಫ್ಟಿ ಆಡ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇದರಲ್ಲಿ ಈಗ ನಮಗೆ 18 ಇಂಚ್ ಅಲಾಯ್ ವೀಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ದಿಸ್ ಇಸ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೊಟ್ಟಿರೋದು. ಕ್ಯಾಪ್ಲರ್ ಕೂಡ ನೋಡಬಹುದು ನೀವು, ರೆಡ್ ಕಲರ್ ಆಗಿದೆ. ಹಾಗೆ ಇಲ್ಲಿ ಈ ಎನ್ ಅನ್ನೋ ಲೋಗೋ ಪ್ರೊವೈಡ್ ಮಾಡಿದ್ದಾರೆ. ಟೈರ್ ಪ್ರೊಫೈಲ್ ಬಂದು 215/55 R18 ಇರೋದು. ಸ್ನೇಹಿತರೆ, ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ರಿಯರ್ ಸೆಕ್ಷನ್ ಆಫ್ ದಿ ಕಾರ್. ರಿಯರ್ ಪ್ರೊಫೈಲ್ ನಮಗೆ ಈ ರೀತಿ ಕಾಣುತ್ತೆ. ಸ್ಪೋರ್ಟ್ಸ್ ಫೀಲಿಂಗ್ ಕೊಡ್ಲಿಕ್ಕೆ ಈಗ ನಮಗೆ ಇದರಲ್ಲಿ ಸ್ಪಾಯ್ಲರ್ ಆಡ್ ಮಾಡಿದ್ದಾರೆ, ನೋಡ್ತಾ ಇದ್ರಲ್ಲ. ಇಲ್ಲಿ ಏರೋಡೈನಮಿಕ್ ಸ್ಟ್ರಕ್ಚರ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಮೇಲೆ ನಮಗೆ ಶಾರ್ಕ್ ಫಿನ್ ಆಂಟಿನಾ ಪ್ರೊವೈಡ್ ಮಾಡಿದ್ದಾರೆ. ಈ ಸ್ಪೋರ್ಟ್ಸಿ ಲುಕ್ ಏನು ಸ್ಪಾಯ್ಲರ್ ಇದೆಯಲ್ಲ, ಅದ್ರ ಕೆಳಗೆ ನಮಗೆ ಹೈ ಸ್ಟಾಪ್ ಸ್ಪೀಡ್ ಲ್ಯಾಂಪ್ ಪ್ರೊವೈಡ್ ಮಾಡಿದ್ದಾರೆ. ರಿಯರ್ ಗ್ಲಾಸ್ ಪ್ಯಾನಲ್ ಮೇಲೆಲ್ಲ ನಮಗೆ ಡಿಫಾಗರ್ ಬರುತ್ತೆ, ಹಾಗೆ ರಿಯರ್ ವೈಪರ್ ಬರುತ್ತೆ. ಈ ಸ್ಟಾಪ್ ಲ್ಯಾಂಪ್ ಕೆಳಗೆ ವಾಷರ್ ಪ್ರೊವೈಡ್ ಮಾಡಿರೋದು. ದಿಸ್ ಇಸ್ ದ ಟೇಲ್ ಲೈಟ್ ಪ್ರೊವೈಡೆಡ್. ಎಲ್ಲವೂ LED ಆಪ್ಷನಲ್ ಬರುತ್ತೆ. ಹಾಗೆ ಟರ್ನ್ ಇಂಡಿಕೇಟರ್ ಕೂಡ ನೀವು ಇಲ್ಲಿ LED ಅಲ್ಲೇ ನೋಡಬಹುದು. ಫ್ರಂಟ್ ಎಲಿಮೆಂಟ್ ಅಲ್ಲಿ ಯಾವ ರೀತಿ ನಮಗೆ ಕನೆಕ್ಟೆಡ್ LED ಬಂತಲ್ಲ, ಅದೇ ರೀತಿ ಇಲ್ಲಿ ರಿಯರ್ ಅಲ್ಲಿ ಕೂಡ ಕನೆಕ್ಟೆಡ್ LED ಬರುತ್ತೆ. ಬಟ್ ದಿಸ್ ಇಸ್ ಇನ್ ರೆಡ್ ಕಲರ್. ಆ ಕನೆಕ್ಟೆಡ್ LED ಕೆಳಗೆ ನಮಗೆ ಹ್ಯುಂಡೈ ಲೋಗೋ ಕೊಟ್ಟಿದ್ದಾರೆ. ಹಾಗೆ ಕೆಳಗೆ ನಮಗೆ ರಿಯರ್ ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಕ್ರೇಟಾ ಅನ್ನೋ ಬ್ಯಾಡ್ಜಿಂಗ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ಎನ್ಲೈನ್ ಅನ್ನೋ ಬ್ಯಾಡ್ಜಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಕೆಳಗೆ ಇಲ್ಲಿ ನಮಗೆ ರಿಫ್ಲೆಕ್ಟರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ರಿವರ್ಸ್ ಪಾರ್ಕಿಂಗ್ ಲೈಟ್ ನಮಗೆ ಇಲ್ಲಿ ಇಂಡಿಕೇಟ್ ಆಗುತ್ತೆ. 1, 2, 3, 4 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇಲ್ಲಿ ಪ್ರೊವೈಡ್ ಮಾಡಿರೋದು. ಹಾಗೆ ರಿಯರ್ ಬಂಪರ್ ಮೇಲೂ ನಮಗೆ ರೆಡ್ ಕಲರ್ ಇನ್ಸರ್ಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಜಸ್ಟ್ ಇದು ಇನ್ಲೈನ್ ಅಂತ ನಮಗೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ. ಸ್ಪೋರ್ಟ್ಸ್ ಫೀಲಿಂಗ್ ಬರ್ಲಿಕ್ಕೆ ನಮಗೆ ಟ್ವಿನ್ ಟಿಪ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಬೂಟ್ ಆಕ್ಸೆಸ್ ಮಾಡ್ಲಿಕ್ಕೆ ಇಲ್ಲಿ ಕ್ಯಾಮ್ರಾ ಸೈಡ್ ಒಂದು ಬಟನ್ ಕೊಟ್ಟಿದ್ದಾರೆ. ಇದ್ರ ಪ್ರೆಸ್ ಮಾಡಿದ್ರೆ ಬೂಟ್ ಲಿಡ್ ಓಪನ್ ಆಗುತ್ತೆ. ಸೊ ಬೂಟ್ ಸ್ಪೇಸ್ ಬಂದು 433 ಲೀಟರ್ಸ್ ಪ್ರೊವೈಡ್ ಮಾಡಿರೋದು. ಇಲ್ಲಿ ನೋಡಬಹುದು ಬಾಸ್ ಕಂಪನಿ ಸ್ಪೀಕರ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೈಟ್ ಟೈಮ್ ಆಕ್ಸೆಸ್ ಮಾಡ್ಲಿಕ್ಕೆ ಲ್ಯಾಂಪ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಪಾರ್ಸಲ್ ಟ್ರೇ ಕೊಟ್ಟಿದ್ದಾರೆ, ಇದು ಡಿಟ್ಯಾಚಬಲ್ ಇರೋದು. ಈ ಪ್ಲೇಟ್ ನ ಲಿಫ್ಟ್ ಮಾಡಿದ್ರೆ ಕೆಳಗಡೆ ನಮಗೆ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಇದು 1 ಇಂಚ್ ಕಡಿಮೆ ಇರೋದು, ನೋಡ್ತಾ ಇದ್ರಲ್ಲ. ಇದು 1 ಇಂಚ್ ಸೈಜ್ ಕಡಿಮೆ ಇದೆ. 17 ಇಂಚ್ ವೀಲ್ ಇರೋದು. ಇದು ಸ್ಟೀಲ್ ರಿಮ್ ಅಲ್ಲಿ ಬರುತ್ತೆ, ಯಾವುದೇ ರೀತಿ ಅಲಾ ಇಲ್ಲ.
ದಿಸ್ ಇಸ್ ದ ಲೆಫ್ಟ್ ಪ್ರೊಫೈಲ್ ಆಫ್ ದಿ ಕಾರ್. ಫ್ಯೂಲ್ ಲಿಡ್ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 50 ಲೀಟರ್ಸ್ ಇರೋದು. ಕೋ ಡ್ರೈವರ್ ಸೈಡ್ ಹತ್ರ ಯಾವುದೇ ರೀತಿ ರಿಕ್ವೆಸ್ಟ್ ಸೆನ್ಸಾರ್ ನಮಗೆ ಪ್ರೊವೈಡ್ ಮಾಡಿಲ್ಲ. ರೈಟ್ ಸೈಡ್ ಓವರ್ ವಿ ಎಂ ಅಲ್ಲಿ ಯಾವ ರೀತಿ ನಾವು ಟ್ರಯಾಂಗಲ್ ವಾರ್ನಿಂಗ್ ಇಂಡಿಕೇಶನ್ ನೋಡಿದ್ವಲ್ಲ, ಅದೇ ರೀತಿ ಇಲ್ಲಿ ಲೆಫ್ಟ್ ಸೈಡ್ ಓವರ್ ವಿ ಎಂ ಅಲ್ಲೂ ನಾವು ನೋಡಬಹುದು. ಸೊ ಇದು ಒಂದು ಸೇಫ್ಟಿ ಫೀಚರ್ ಆಡ್ ಅಪ್ ಮಾಡಿದ್ದಾರೆ. ಹಾಗೆ ಲೆಫ್ಟ್ ಸೈಡ್ ಫೆಂಡರ್ ಮೇಲೂ ನಾವು ಇನ್ ಲೈನ್ ಅನ್ನು ಬ್ಯಾಡ್ಜಿಂಗ್ ನೋಡ್ತೀವಿ. ಇದೇನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ಇಂಜಿನ್ ಬಿ ಆಫ್ ದಿಸ್ ವೆಹಿಕಲ್. ಇದರಲ್ಲಿ ನಮಗೆ 1.5 ಲೀಟರ್ ಟರ್ಬೋ ಇಂಜಿನ್ ಪ್ರೊವೈಡ್ ಮಾಡಿದ್ದಾರೆ. ಈ ಇಂಜಿನ್ ನಮಗೆ 160 PS ಪವರ್ ಹಾಗೂ 253 ನ್ಯೂಟನ್ ಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದ್ರ ಪ್ರೈಸಿಂಗ್ ನಾವು ನೋಡೋದಾದ್ರೆ 16.82 lakhs ಇಂದ ಹಿಡಿದು 19.34 lakhs ವರೆಗೆ ಆಗುತ್ತೆ. ಇವತ್ತು ಏನು ಈ ಮಾಡೆಲ್ ನೋಡ್ತಾ ಇದೀವಲ್ಲ, ಇದು N10 ಮಾಡೆಲ್ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರೋದು. ಈ ವೆಹಿಕಲ್ ನಮಗೆ N8 N10 ಎರಡು ಆಪ್ಷನಲ್ ಬರುತ್ತೆ ಅಂಡ್ ಹಲವಾರು ವೇರಿಯಂಟ್ಸ್ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದರಲ್ಲಿ 3 ಸಿಂಗಲ್ ಟೋನ್ 3 ಡ್ಯುವಲ್ ಟೋನ್ ಆಪ್ಷನಲ್ ಬರುತ್ತೆ. ಈ ವೆಹಿಕಲ್ ಅಲ್ಲಿ ನಮಗೀಗ ಲೆವೆಲ್ 2 ADAS ಪ್ರೊವೈಡ್ ಮಾಡಿದ್ದಾರೆ. ಅದ್ರ ರೇಡಾರ್ ನಾವಿಲ್ಲಿ ಕೆಳಗಡೆ ನೋಡಬಹುದು. ದಿಸ್ ಇಸ್ ದ ಕೀ ಈ ವೆಹಿಕಲ್ ಪ್ರೊವೈಡ್ ಮಾಡೋದು. ಹ್ಯುಂಡೈಯಲ್ಲಿ ಯಾವ ರೀತಿ ಕೀ ನೋಡ್ತೀವಲ್ಲ ಅದೇ ಕೀ ಇದರಲ್ಲಿ ಇನ್ಕಾರ್ಪೊರೇಷನ್ ಕೊಟ್ಟಿರೋದು. ಮೇಲ್ ನಮಗೆ ಲಾಕ್, ಕೆಳಗೆ ಅನ್ಲಾಕ್, ಇಲ್ಲಿ ಹೋಲ್ಡ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇದು ಬೂಟ್ ಲಿಡ್ ಓಪನ್ ಮಾಡ್ಲಿಕ್ಕೆ ಒಂದು ಬಟನ್ ಪ್ರೊವೈಡ್ ಮಾಡಿದ್ದಾರೆ. ಈ ಹೋಲ್ಡ್ ಅನ್ನೋದು ಏನಾಗುತ್ತೆ ಅಂದ್ರೆ, ಇದನ್ನ ಪ್ರೆಸ್ ಮಾಡಿ ಹಿಡಿದ್ರೆ ಒಂದ್ 2 ಸೆಕೆಂಡ್ ಅಲ್ಲಿ ಇಂಜಿನ್ ಆನ್ ಆಗುತ್ತೆ. ಸೊ ನಾವು ಮನೆಯಲ್ಲಿ ಆಫೀಸಲ್ಲಿ ಎಲ್ಲೋ ಹೊರಗಿದೀವಿ ಅಂದ್ರೆ ಇದನ್ನ ಪ್ರೆಸ್ ಮಾಡಿದಾಗ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ಒಳಗೆ ನಮಗೆ AC ಎಲ್ಲ ಕೂಲ್ಡ್ ಆಗಿರುತ್ತೆ. ನಾವು ಇಮಿಡಿಯೇಟ್ ಮೂವ್ ಆಗಿ ಈಸಿ ಆಗುತ್ತೆ. ಡ್ರೈವರ್ ಸೈಡ್ ಡೋರ್ ಏನ್ ನೋಡ್ತಾ ಇದ್ರಲ್ಲ, ಎಂಟೈರ್ ಬ್ಲಾಕ್ ಇರೋದು ನಮಗೆ ಇಲ್ಲಿ ಸ್ವಲ್ಪ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ORVM ಕಂಟ್ರೋಲರ್ಸ್ ನಮಗೆ ಕೊಟ್ಟಿದ್ದಾರೆ. ಆಟೋ ಫೋಲ್ಡಿಂಗ್ ಆಪ್ಷನ್ ನಮಗೆ ಬರುತ್ತೆ. ಲಾಕ್ ಅನ್ಲಾಕ್ ಬಟನ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲಾ ವಿಂಡೋಗೂ ಪವರ್ ಆಪರೇಟೆಡ್ ಸ್ವಿಚ್ ಇಲ್ಲಿ ಡ್ರೈವರ್ ಸೈಡ್ ಹತ್ರ ಬರುತ್ತೆ. ಹಾಗೆ ವಿಂಡೋಸ್ ಲಾಕ್ ಬಟನ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಅನ್ಲಾಕ್ ಹ್ಯಾಂಡಲ್ ಏನ್ ನೋಡ್ತಾ ಇದ್ರಲ್ಲ, ಇದು ಕೂಡ ಬ್ಲಾಕ್ ಎಲಿಮೆಂಟ್ ಅಲ್ಲೇ ಕೊಟ್ಟಿದ್ದಾರೆ. ಎಲ್ಲ ನಮಗೊಂದು ಈವನ್ ಟೋನ್ ಕಾಣುತ್ತೆ. ಇಲ್ಲಿ ಸಣ್ಣದಾಗಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದನ್ನೇ ಗ್ರಾಬ್ ಹ್ಯಾಂಡಲ್ ತರ ಯೂಸ್ ಮಾಡಿ ಡೋರ್ ಓಪನ್ ಮಾಡ್ಕೋಬಹುದು. ಇಲ್ಲಿ ಬಾಸ್ ಕಂಪನಿಯ ಸ್ಪೀಕರ್ಸ್ ಪ್ರೊವೈಡ್ ಮಾಡಿದ್ದಾರೆ. 1 ಲೀಟರ್ ಬಾಟಲ್ ಹೋಲ್ಡರ್ ಕೆಪಾಸಿಟಿ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಸಣ್ಣ ಪುಟ್ಟ ಮ್ಯಾಗಝಿನ್ಸ್ ಆಗಲಿ ನ್ಯೂಸ್ ಪೇಪರ್ಸ್ ಆಗಲಿ ಸ್ಟೋರ್ ಮಾಡ್ಲಿಕ್ಕೆ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಲ್ಲಿ ಇಂಟೀರಿಯರ್ಸ್ ಏನ್ ನೋಡ್ತಾ ಇದ್ರಲ್ಲ, ಆಲ್ ಬ್ಲಾಕ್ ಎಲಿಮೆಂಟ್ ಇಲ್ಲಿ ಯೂಸ್ ಮಾಡಿರೋದು. ಇವನ್ ರೂಫ್ ಕೂಡ ನಮಗೆ ಬ್ಲಾಕ್ ಕಲರ್ ಸಿಗುತ್ತೆ. ಸೊ ಈವನ್ ಟೋನ್ ಇದು ಕಾಣುತ್ತೆ. ಒಳಗೆ ಒಳ್ಳೆ ಸ್ಪೋರ್ಟ್ಸ್ ಲುಕ್ ಫೀಲ್ ಮಾಡ್ಲಿಕ್ಕೆ ಎಲ್ಲಾ ಕಡೆ ನಾವು ರೆಡ್ ಇನ್ಸರ್ಟ್ಸ್ ನೋಡಬಹುದು. ಜಸ್ಟ್ ಇನ್ ಲೈನ್ ಅಂತ ಡಿಫ್ರೆನ್ಶಿಯೇಟ್ ಕಾಣ್ಲಿಕ್ಕೆ. ಈ ಸೀಟ್ಸ್ ಏನ್ ನೋಡ್ತಾ ಇದ್ರಲ್ಲ, ಇದ್ರ ಮೇಲೆ ಸ್ಟಿಚಿಂಗ್ ಕೂಡ ರೆಡ್ ಬಂದಿದೆ. ಇಲ್ಲಿ ಕೆಲವೊಂದು ರೆಡ್ ಇನ್ಸರ್ಟ್ಸ್ ಕೊಟ್ಟಿದ್ದಾರೆ. ಸ್ಟೀರಿಂಗ್ ಮೇಲೂ ನಮಗೆ ರೆಡ್ ಸ್ಟಿಚಿಂಗ್ ನಾವು ನೋಡ್ತೀವಿ. ಜಸ್ಟ್ ಇನ್ ಲೈನ್ ಅಂತ ಇಂಡಿಕೇಶನ್ ಮಾಡ್ಲಿಕ್ಕೆ ಬಹಳಷ್ಟು ಡಿಫ್ರೆನ್ಸ್ ಅಲ್ಲಿ ಕಾಣುತ್ತಿದ್ದು. ಸೀಟ್ಸ್ ಏನ್ ಪ್ರೊವೈಡ್ ಮಾಡಿದಾರಲ್ಲ, ಎಲ್ಲವೂ ಲೆದರ್ ಸೀಟ್ಸ್ ಇರೋದು. ಕುಶ್ನಿಂಗ್ ಬಹಳ ಚೆನ್ನಾಗಿದೆ. ಸೈಡ್ ಬಸ್ಟಿಂಗ್ ಕೂಡ ಬಹಳ ಚೆನ್ನಾಗಿದೆ. ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ ಡ್ರೈವರ್ಗೆ ಹಾಗೂ ಕೋ ಡ್ರೈವರ್ಗೆ. ನೆಕ್ಸ್ಟ್ ಇದು ಏನಿದೆಯಲ್ಲ, ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಪ್ರೊವೈಡ್ ಮಾಡಿರೋದು. ಡ್ರೈವರ್ ಹಾಗೂ ಕೋ ಡ್ರೈವರ್ ಎರಡೂ ಸೀಟ್ ವೆಂಟಿಲೇಟೆಡ್ ಇರೋದು. ಡ್ರೈವರ್ ಸೈಡ್ ಸೀಟ್ ಏನ್ ನೋಡ್ತಾ ಇದ್ರಲ್ಲ, ಇದು 8 ವೇ ಅಡ್ಜಸ್ಟಬಲ್ ಇರೋದು. ಈ ಲಿವರ್ ಇಂದ ನಾವು ರಿಕ್ಲೈನ್ ಮಾಡ್ಕೋಬಹುದು. ಸೊ ಈ ಲಿವರ್ ಇಂದ ನಾವು ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು. ಅಂಡ್ ಫ್ರಂಟ್ ಬ್ಯಾಕ್ ಮೂವ್ ಮಾಡಬಹುದು. ಇನ್ನೊಂದು ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ, ಅಂಡರ್ ಥೈ ಸಪೋರ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಇದರಿಂದ, ಇದನ್ನ ಟಿಲ್ಟ್ ಮಾಡೋದ್ರಿಂದ. ಡ್ರೈವರ್ ಸೈಡ್ ಹತ್ರ ನಾವು ಹೆಡ್ ಲೈಟ್ ಲೆವೆಲ್ ಅಡ್ಜಸ್ಟ್ ಅಲ್ಲಿ ನೋಡಬಹುದು. ಟ್ರಾಕ್ಷನ್ ಕಂಟ್ರೋಲ್ ಆನ್ ಆರ್ ಆಫ್ ಬಟನ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಪಾರ್ಕಿಂಗ್ ಇಂಡಿಕೇಶನ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆಟೋ ಹೈಡ್ಲಿಂಗ್ ಸ್ವಿಚ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಸರೌಂಡಿಂಗ್ ಅಲ್ಲಿ ನಾವು ರೆಡ್ ಇನ್ಸರ್ಟ್ ನೋಡಬಹುದು. ಸ್ಟೀರಿಂಗ್ ಏನ್ ನೋಡ್ತಾ ಇದ್ರಲ್ಲ, ಎಂಟೈರ್ ಲೆದರ್ ಎಲಿಮೆಂಟ್ ಜೊತೆಗೆ ಬರುತ್ತೆ. ಇದು ಸ್ಟಿಚಿಂಗ್ ಕೂಡ ರೆಡ್ ಕಲರ್ ಲೈನ್ ಅಲ್ಲಿ ನೀವು ನೋಡಬಹುದು. ಅಂಡ್ ಈ ಸ್ಟೀರಿಂಗ್ ನಮಗೆ ಟಿಲ್ಟ್ ಹಾಗೂ ಟೆಲಿಸ್ಕೋಪಿಕ್ ಎರಡು ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಇದು ಕ್ವೈಟ್ ಗುಡ್ ಅಂತ ಹೇಳ್ತೀನಿ. ಆರಾಮಾಗಿ ನಾವು ಹೈಟ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನ ಮೂವ್ ಮಾಡ್ಕೋಬಹುದು. ಅಂಡ್ ಸ್ಟೀರಿಂಗ್ ಮೇಲೆ ಕೂಡ ನಾವಿಲ್ಲಿ ಎನ್ ಅನ್ನೋ ಲೋಗೋ ನೋಡಬಹುದು. ರೈಟ್ ಸೈಡ್ ನಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಇನ್ಫೋಟೈನ್ಮೆಂಟ್ ಕಂಟ್ರೋಲ್ ಮಾಡೋ ಕಂಟ್ರೋಲರ್ಸ್ ಕೊಟ್ಟಿದ್ದಾರೆ. ಹಾಗೆ ಪ್ಯಾಡಲ್ ಶಿಫ್ಟರ್ಸ್ ಇಲ್ಲಿ ನಮಗೆ ಪ್ರೊವೈಡ್ ಮಾಡಿದ್ದಾರೆ ಎರಡು ಕಡೆ. ಲೆಫ್ಟ್ ಸೈಡ್ ಲಿವರ್ ಏನ್ ನೋಡ್ತಾ ಇದ್ರಲ್ಲ, ಇದೆಲ್ಲ ವೈಪರ್ ಕಂಟ್ರೋಲ್ ಮಾಡೋ ಲಿವರ್. ಇಲ್ಲಿ ರೈಟ್ ಸೈಡ್ ಅಲ್ಲಿ ನಮಗೆ ಹೆಡ್ ಲೈಟ್ ಕಂಟ್ರೋಲ್ ಮಾಡೋ ಲಿವರ್ ನ ಪ್ರೊವೈಡ್ ಮಾಡಿದ್ದಾರೆ. ಡ್ಯಾಶ್ ಬೋರ್ಡ್ ಮೇಲೆ ನೀವು ಸ್ಕ್ರೀನ್ ನೋಡ್ತಾ ಇದ್ರಲ್ಲ, ಎಂಟೈರ್ ಆಗಿ ಇಂಟಿಗ್ರೇಟ್ ಆಗಿ ಸಿಂಗಲ್ ಸ್ಕ್ರೀನ್ ತರ ಕಾಣುತ್ತೆ. ಇಲ್ಲಿ ನಮಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ, ರೈಟ್ ಸೈಡ್ ನಮಗೆ ಸ್ಪೀಡೋಮೀಟರ್ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಥ್ಯಾಕೋಮೀಟರ್ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಬರುತ್ತೆ. ಎಲ್ಲವೂ ನೀಟಾಗಿ ಬಹಳ ಸಫಿಸ್ಟಿಕೇಟೆಡ್ ಆಗಿ ನಮಗೆ ಕಾಣುತ್ತೆ, ಡೀಟೇಲ್ ಆಗಿ.
ಇಲ್ಲೇನು ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಪ್ರೊವೈಡೆಡ್. ಎಂಟೈರ್ ಟಚ್ ಸ್ಕ್ರೀನ್ ಬರುತ್ತೆ. ಇದು ಸ್ಕ್ರೀನ್ ಕೂಡ ಬಹಳ ಚೆನ್ನಾಗಿದೆ, HD ಸ್ಕ್ರೀನ್ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಕನೆಕ್ಟೆಡ್ ಫೀಚರ್ ಜೊತೆಗೆ ಬರುತ್ತೆ. ಸ್ಮಾರ್ಟ್ ಫೋನ್ ಇಂದ ಕನೆಕ್ಟ್ ಮಾಡಿಕೊಂಡು ವೆಹಿಕಲ್ ನ ಎಲ್ಲಾ ಕಂಟ್ರೋಲ್ಸ್ ನಾವು ಇದರಿಂದ ಆಕ್ಸೆಸ್ ಮಾಡ್ಕೋಬಹುದು. ಇಲ್ಲಿ ಕೂಡ ನಾವು ರೆಡ್ ಇನ್ಸರ್ಟ್ಸ್ ನೋಡ್ತೀವಿ. ಎಂಟೈರ್ ಫ್ರಂಟ್ ಎಲಿಮೆಂಟ್ ಅಲ್ಲಿ ಇದು ಕವರ್ ಆಗುತ್ತೆ. ಕೆಳಗಡೆ ಬಂದ್ರೆ ನಮಗೆ ಇಲ್ಲಿ ಬಟನ್ಸ್ ಪ್ರೊವೈಡ್ ಮಾಡಿದ್ದಾರೆ. ಈ ಬಟನ್ಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಕಂಟ್ರೋಲ್ ಮಾಡೋ ಕಂಟ್ರೋಲರ್ಸ್ ಕೊಟ್ಟಿರೋದು. ಇದರಲ್ಲಿ ನಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇಲ್ಲಿ ಬಟನ್ಸ್ ನೋಡ್ತಾ ಇದ್ರಲ್ಲ, ಇವೆಲ್ಲವೂ ಕಂಟ್ರೋಲರ್ಸ್ ನಮಗೆ ಪ್ರೊವೈಡ್ ಮಾಡಿರೋದು. ಇದು ಡಿವಿಲ್ ಝೋನ್ ಜೊತೆಗೆ ಬರುತ್ತೆ. ಅಂದ್ರೆ ಡ್ರೈವರ್ ಹಾಗೂ ಕೋ ಡ್ರೈವರ್ ತಮಗ್ ಬೇಕಾದಂಗೆ ಟೆಂಪರೇಚರ್ ನ ಸೆಟ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಕೆಳಗೆ ನಮಗೆ ಒಂದು USB ಚಾರ್ಜಿಂಗ್ ಪೋರ್ಟ್ ಪ್ರೊವೈಡ್ ಮಾಡ್ತಾ ಇದಾರೆ. ಒಂದು 12 ವೋಲ್ಟ್ ಪವರ್ ಸಾಕೆಟ್ ಕೊಟ್ಟಿದ್ದಾರೆ. ಹಾಗೆ ಒಂದು ಟೈಪ್ C ಚಾರ್ಜಿಂಗ್ ಪೋರ್ಟ್ ನ ಪ್ರೊವೈಡ್ ಮಾಡಿದ್ದಾರೆ. ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಮಗೆ ಇದರಲ್ಲಿ ಬರುತ್ತೆ. ಇಲ್ಲೇ ನಾಬ್ ನೋಡ್ತಾ ಇದ್ರಲ್ಲ, ಡ್ರೈವ್ ಟ್ರೈನ್ ಸೆಲೆಕ್ಟ್ ಮಾಡ್ಲಿಕ್ಕೆ ನಮಗೆ ಇಲ್ಲಿ ಆಪ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಸ್ಪೋರ್ಟ್ಸ್, ಈಕೋ, ನಾರ್ಮಲ್ ಅಂತ 3 ಡ್ರೈವ್ ಟ್ರೈನ್ ಅಲ್ಲಿ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಆಟೋಮೆಟಿಕ್ ಆಪ್ಷನ್ ಆಗಿರೋದ್ರಿಂದ ನೀವು ಇಲ್ಲಿ ನೋಡಬಹುದು ಗೇರ್ ಲಿವರ್ ಎಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಇದರ ಮೇಲೂ ನಾವು ರೆಡ್ ಇನ್ಸರ್ಟ್ಸ್ ನೋಡಬಹುದು. ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಎಲ್ಲವೂ ನಮಗೆ ಲಿಟ್ ಅಪ್ ಆಗ್ತಾ ಹೋಗುತ್ತೆ. ನಮಗೆ ಬೇಕಾಗಿರೋ ಸಿಸ್ಟಮ್ ನ ಸೆಟ್ ಮಾಡಿದಾಗ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಇದರಲ್ಲಿ ಬರೋದು. ಅಂಡ್ ಡ್ರೈವರ್ ಹಾಗೂ ಕೋ ಡ್ರೈವರ್ ಸೀಟ್ಸ್ ನಮಗೆ ವೆಂಟಿಲೇಟೆಡ್ ಆಪ್ಷನ್ ಜೊತೆಗೆ ಬರುತ್ತೆ. ಸೊ ಅದ್ರ ಕಂಟ್ರೋಲರ್ಸ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈ P ಅನ್ನೋದೇನು ನೋಡ್ತಾ ಇದ್ರಲ್ಲ, ಇದನ್ನ ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ಕಾಣುತ್ತೆ. ಇದು ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ನಾವು ನೋಡ್ತಾ ಇರೋದು. ಇದು ಟಾಪ್ ವ್ಯೂ ಅಲ್ಲಿ ನಾವು ಚೆಕ್ ಮಾಡ್ತಾ ಇರೋದು. ಬರ್ಡ್ ವ್ಯೂ ಅಲ್ಲಿ ಬರುತ್ತೆ ಇದು ನಮಗೆ. ಸೊ ನೋಡ್ತಾ ಇದ್ರಲ್ಲ ಯಾವ ರೀತಿ ಕಾಣ್ತಾ ಇದೆ. ಆರ್ಮ್ ರೆಸ್ಟ್ ಏನ್ ನೋಡ್ತಾ ಇದ್ರಲ್ಲ, ಇದು ಫಿಕ್ಸ್ಡ್ ಇರೋದು. ಇದನ್ನ ಲಿಫ್ಟ್ ಮಾಡಿದ್ರೆ ಇದರ ಅಂಡರ್ ನಮಗೆ ಸ್ಟೋರೇಜ್ ಆಪ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ 2 ಕಪ್ ಹೋಲ್ಡರ್ಸ್ ಪ್ರೊವೈಡ್ ಮಾಡಿದ್ದಾರೆ. IRVM ನಮಗೆ ಆಟೋಮೆಟಿಕ್ ಡಿಮ್ಮಿಂಗ್ ಆಪ್ಷನ್ ಜೊತೆಗೆ ಬರುತ್ತೆ ವಿತ್ SOS ಫೀಚರ್ ಇದರಲ್ಲಿ ಆಡ್ ಮಾಡಿದ್ದಾರೆ. ಇಲ್ಲೇನು ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ರೀಡಿಂಗ್ ಲ್ಯಾಂಪ್ ಪ್ರೊವೈಡೆಡ್. ಈ ಬಟನ್ ಏನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ಒನ್ ಟಚ್ ಆಕ್ಸೆಸ್. ಇದನ್ನ ನೋಡ್ತಿದ್ರೆ ನಾವು ಸನ್ ರೂಫ್ ಓಪನ್ ಆಗುತ್ತೆ. ಇದೇ ಬಟನ್ ನಾವು ಪ್ರೆಸ್ ಮಾಡೋದ್ರಿಂದ ಸನ್ ರೂಫ್ ಕ್ಲೋಸ್ ಆಗುತ್ತೆ. ಇದರಲ್ಲಿ ನಮಗೆ ಸನ್ ರೂಫ್ ಕಂಟ್ರೋಲರ್ ವಾಯ್ಸ್ ಕಮಾಂಡ್ ಜೊತೆಗೂ ಆಪರೇಟ್ ಆಗುತ್ತೆ. ಡ್ರೈವರ್ ಸೈಡ್ ಸನ್ ಶೇಡ್ ಹತ್ರ ಯಾವುದೇ ರೀತಿ ವೆನೈಟಿ ಮಿರರ್ ಎಲ್ಲ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೈಡ್ ಹತ್ರ ನಮಗೊಂದು ವೆನೈಟಿ ಮಿರರ್ ಪ್ರೊವೈಡ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ನಾನೀಗ ವೆಹಿಕಲ್ ರಿಯರ್ ಸೀಟ್ ಅಲ್ಲಿ ಕೂತಿದ್ದೀನಿ. ಫ್ರಂಟ್ ಸೀಟ್ ನನ್ನ ಹೈಟ್ ಪ್ರಕಾರ ಅಡ್ಜಸ್ಟ್ ಆಗಿದೆ. ನನ್ನ ಹೈಟ್ 5.7. ನೋಡ್ತಾ ಇದ್ರಲ್ಲ, ಆಂಪಲ್ ಅಮೌಂಟ್ ಆಫ್ ಹೆಡ್ ರೂಮ್ ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನನಗೆ ಒಂದು ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಅಂಡ್ ರೀಡಿಂಗ್ ಲೈಟ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. 2 ಪ್ಯಾಸೆಂಜರ್ ಸೈಡ್ ರೀಡಿಂಗ್ ಲೈಟ್ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ, ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಪ್ರೊವೈಡ್ ಮಾಡಿದ್ದಾರೆ. ಕಂಫರ್ಟ್ ಮಾತ್ರ ಬಹಳ ಚೆನ್ನಾಗಿದೆ ಹಿಂದೆ ಕೂಡ್ಲಿಕ್ಕೆ. ನೋಡ್ತಾ ಇದ್ರಲ್ಲ, ಆಂಪಲ್ ಅಮೌಂಟ್ ಆಫ್ ನೀ ರೂಮ್ ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಲೆಗ್ ರೂಮ್ಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಕಂಫರ್ಟ್ ಗಾಗಿ ನನಗೆ ಹಿಂದೆಯಲ್ಲಿ AC ವೆಂಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ರಿಯರ್ ಪ್ಯಾಸೆಂಜರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರಲ್ಲ ಅಂತ. ಇಲ್ಲಿ ಒಂದು ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ಮೊಬೈಲ್ ನ ನೀವು ಚಾರ್ಜ್ ಮಾಡ್ತೀರ ಅಂದ್ರೆ ಈ ಸ್ಟೋರೇಜ್ ನ ಯೂಸ್ ಮಾಡಬಹುದು. 2 ಟೈಪ್ C ಚಾರ್ಜಿಂಗ್ ಪೋರ್ಟ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಆರ್ಮ್ ರೆಸ್ಟ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ವಿತ್ ಕಪ್ ಹೋಲ್ಡರ್ಸ್ ಬರುತ್ತೆ. ಸೊ 4 ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾ ಇದ್ರೆ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೇನು ಕಾಣ್ತಾ ಇದೆಯಲ್ಲ, ISO ಚೈಲ್ಡ್ ಫಿಕ್ಸ್ ಮೌಂಟ್ಸ್ ಕೂಡ ಇದರಲ್ಲಿ ಇನ್ಕಾರ್ಪೊರೇಟ್ ಆಗಿ ಕೊಟ್ಟಿದ್ದಾರೆ. ಪ್ರಾಪರ್ 3 ಪಾಯಿಂಟ್ ಸೀಟ್ ಬೆಲ್ಟಿಂಗ್ ರಿಯರ್ ಪ್ಯಾಸೆಂಜರ್ಗೂ ಸಿಗುತ್ತೆ. ಮಿಡಿಲ್ ಪ್ಯಾಸೆಂಜರ್ ಕೂಡ ನಮಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ, ಲ್ಯಾಪ್ ಬೆಲ್ಟ್ ಕೊಟ್ಟಿಲ್ಲ. ಸ್ನೇಹಿತರೆ, ಈ ವೆಹಿಕಲ್ ಅಲ್ಲಿ ನಮಗೆ 8 ಸ್ಪೀಕರ್ ಸಿಸ್ಟಮ್ ಬರುತ್ತೆ. 4 ಡೋರ್ಗೂ 4 ಸ್ಪೀಕರ್, ಹಾಗೆ ಫ್ರಂಟ್ 2 ಡೋರ್ಗೆ ನಮಗೆ ಟ್ವಿಟರ್ ಬರುತ್ತೆ. ರಿಯರ್ ಅಲ್ಲಿ ಒಂದು ಸ್ಪೀಕರ್ ಬರುತ್ತೆ, ಡ್ಯಾಶ್ ಬೋರ್ಡ್ ಮೇಲೆ ಒಂದು ಸ್ಪೀಕರ್ ಬರುತ್ತೆ. ಹಾಗಾಗಿ ಟೋಟಲ್ 8 ಸ್ಪೀಕರ್ ಸಿಸ್ಟಮ್ ಇದರಲ್ಲಿ ಬರೋದು. ಸ್ನೇಹಿತರೆ, ಈ ವೆಹಿಕಲ್ ಸೇಫ್ಟಿ ಫೀಚರ್ಸ್ ಬಗ್ಗೆ ನಾವು ನೋಡೋದಾದ್ರೆ 6 ಏರ್ ಬ್ಯಾಗ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ABS ಇದೆ, EBD ಇದೆ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಪ್ರೊವೈಡ್ ಮಾಡಿದ್ದಾರೆ. ಲೆವೆಲ್ 2 ADAS ಜೊತೆಗೆ ಬರುತ್ತೆ. ಅರೌಂಡ್ 16 ಫೀಚರ್ಸ್ ಇದರಲ್ಲಿ ಆಡ್ ಅಪ್ ಆಗುತ್ತೆ. ನಮಗೆ ISO ಚೈಲ್ಡ್ ಫಿಕ್ಸ್ ಮೌಂಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲಾ ಕಡೆ ನೋಡಿದ್ರೆ ಸೇಫ್ಟಿ ಕೂಡ ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ವೆಹಿಕಲ್ ಅಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾದ್ರೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಟಿಲ್ ದೆನ್, ಸ್ಟೇ ಟ್ಯೂನ್ ಟು ಕಾರ್ ಟಾಕ್ಸ್.